ಮಳೆರಾಯ, ನಿನ್ನನ್ನು ನಂಬಿಕೊಂಡಿರುವಂಥ ನಮ್ಮ ರೈತರ ಬಾಳನ್ನು ಬಂಗಾರ ಮಾಡಪ್ಪ. ಕಾಲ ಕಾಲಕ್ಕೆ ಬಂದು ಎಲ್ಲ ಜೀವರಾಶಿಗಳು ನಿನ್ನನ್ನು ನಂಬ್ಕೊಂಡದವು ಭೂಮಿ ಮೇಲೆ. ಕಾಲ ಕಾಲಕ್ಕೆ ನಮಗಟ್ಟು ಮಳೆ ಕೊಟ್ಟಿ ಅಂತಂದ್ರೆ ನಾವು ಬದುಕ್ತೇವಪ್ಪ ಯಪ್ಪ ತಂದೆ. ಏನಪ್ಪ ಮಾವ ಮುಗಿಲ್ ನೋಡ್ಕೊಂತ ಏನೋ ಕೆಲಸ ಮಾಡ್ಕೊಂತ ಕುಂತ ಬಿಟ್ಟಿಯಲ್ಲ. ಹೌದಪ್ಪ ರಾಮು, ನಾವೆಲ್ಲ ಮಳಿನ ನಂಬ್ಕೊಂಡದೇವಲ್ಲಪ್ಪ. ನಾವೆಲ್ಲ ರೈತರು. ಮಳಿ ಇದ್ರನ ಬೆಳೆಯಲ್ಲ, ಮಳಿ ಆಗದಿದ್ರೆ ಎಲ್ಲರಿಗೂ ಬಹಳ ಕಷ್ಟ. ಅದಕ್ಕೆ ಮಳಿರಾಯ ಎಲ್ಲರಿಗೂ ಮಳಿ ಕಾಲ ಕಾಲಕ್ಕೆ ಸುರಿಸಿದ್ರೆ ಇದ್ದ ಭೂಮಿ ಮೇಲೆ ಇದ್ದ ಎಲ್ಲ ಜೀವರಾಶಿಗಳು ಬದುಕ್ತಾವ. ಇಲ್ಲದೆ ಇದ್ರೆ ಎಲ್ಲೈತಿ? ಮಳಿ ಇಲ್ದಿದ್ರೆ ನಮ್ಮ ರೈತರ ಜೀವನನ ಇಲ್ಲ. ಹೌದಪ್ಪ ಮಾವ, ನೀ ಹೇಳೋದು ಕರೆಕ್ಟ್ ಐತಿ. ಮಳಿ ಬೆಳಿ ಆದ್ರೆ ದೇವ್ರು ನಮಗೆ ಮಳಿ ಬೆಳಿ ಇದು ಕೊಟ್ರೆ ನಮ್ಮಂಥ ರೈತರು ಬದುಕ್ತಾರ. ಇಲ್ಲಾಂದ್ರೆ ಇದ ಮರುಭೂಮಿಯಾಗ ನಾವು ಹಿಂಗೆ ವರ್ಷ ಹಿಂಗೆ ಮಾಡ್ಕೊಂತ ಹೋಗೋದ ನಾವು. ಮಳಿ ಆಗೋದಿಲ್ಲ ಅಂತಲ್ಲ, ಮಳಿ ಆಗ್ತೈತಿ. ಏನಪ್ಪ ಅಂತಂತಂದ್ರೆ ಒಂದು ಕಡೆ ಹೆಚ್ಚಾಗ್ತೈತಿ, ಒಂದು ಕಡೆ ಕಡಿಮೆ ಆಕೈತಿ. ಒಂದು ಕಡೆ ಅತಿವೃಷ್ಟಿ ಆಗ್ತೈತಿ, ಇನ್ನೊಂದು ಕಡೆ ಬರ ಬೀಳ್ತೈತಿ. ಈ ಗೋಳಿನಿಂದ ಪಾರಾಗಬೇಕು ನಾವೆಲ್ಲ. ಅದಕ್ಕೆ ಮಳಿರಾಯ ಕಾಲ ಕಾಲಕ್ಕೆ ಮಳಿ ಕೊಟ್ರೆ ರೈತರು ಬದುಕ್ತಾರೆ. ಬಾ ಮಾವ, ಊರಿಗೆ ಬಿಸಿಲಾಗ ಏನು ಕುಂತಿತ್ತ ನೆಳಗಾರ ಕುಂತ ಮಾತಾಡೋಣ ಬಾ. ಈ ವರ್ಷದ ಅನ್ಕಿರಿ ಪೀಕ್ ಹಾವತ್ತಿದ. ಹೋದ ವರ್ಷದ ಏನಾತ್ ಪೀಕ್? ಹೋದ ವರ್ಷದ್ದು ಅನ್ನಂಗೆ ಹೋದ ಸರಿ ಹಚ್ಚಿ ಬಂದಿದ್ವು ಅಲ್ಲ ಕಾಳ ದಲಾಲಿ ಅಂಗಡಿಗೆ. ಹುಬ್ಬಳ್ಳಿ ಅವ ಶಂಕರ್ ಫೋನ್ ಮಾಡಿದ್ದ. ನನಗೂ ಒಟ್ಟು ಮಗಳ ಮದುವೆಗೆ ಅರ್ಜೆಂಟಿಗೆ ದುಡ್ಡು ಬೇಕಾಗಿತ್ತಪ್ಪ ಅಂತೇಳಿ ಹೇಳಿದ್ನಿ ಅವಾಗ. ಅದು ಟೆಂಡರ್ ಆಗೈತೆ ಅಂತ. ಅದಕ್ಕೆ ಬಂದು ಮಾಲಕರಿಗೆ ಭೇಟಿಯಾಗಿ ನಿಮ್ದು ಏನೇನೈತಿ ಅದನ್ನು ವ್ಯವಹಾರ ಚುಕ್ತ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಫೋನ್ ಮಾಡಿದ್ದಪ್ಪ ಅವ. ಅದಕ್ಕೆ ಮತ್ತು ನನಗೂ ಮುಂದಿನ ತಿಂಗಳು ಐತಲ್ಲ, ಅದಕ್ಕೆ ರೊಕ್ಕ ಬೇಕಾಗ್ಯಾವ. ಮತ್ತು ಇನ್ನು ಹುಬ್ಬಳ್ಳಿಗೆ ಹೋಗಿ ಒಂದಟ್ಟು ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ ಅಂತಂತಂದ್ರೆ ಈಗಿದಟ್ಟು ಮದುವೆ ಮಾಡಿದ್ನಿ ಅಂತಂದ್ರೆ ನನಗೆ ಭಾಳ ಚಿಂತೆ ಬಿಟ್ಟಂಗೆ ಆಕತ್ತವ ಮರೆ. ಇದ್ದಿದ್ರೆ ಇದೇ ಒಂದು ತಲೆ ಭಾರ ಆದಂಗೆ ಆಗಿಬಿಟ್ಟದ ನನಗೆ. ಅದಕ್ಕೆ ಅವ ಶಂಕರು ಹೇಳಿದ, ಬಂದು ರೊಕ್ಕದ ಏನೈತೆ ಅದನ್ನು ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಅಷ್ಟು ಮಾಡೋಣ. ನಾನು ಒಟ್ಟು ಹುಬ್ಬಳ್ಳಿಗೆ ಹೋಗಿ ಬರ್ತೇನೆ. ಈ ಸರಿ ರೇಟ್ ಚಲೋ ಬಂತಂತಂದ್ರೆ ಮಗಳದಷ್ಟು ಲಗ್ನ ಮಾಡಿ ಕೈ ಬಿಟ್ನಿ ಅಂತಂತಂದ್ರೆ ಚಿಂತೆ ಹಿಡಿತೈತಿ. ನೀವು ಫೋನ್ ಮಾಡಿದ್ರಲ್ಲ, ನನಗೂ ಅರ್ಜೆಂಟ್ ಇತ್ತು. ಮುಂದಿನ ತಿಂಗಳ ಹೆಂಗೆ ರೇಟ್ ಚಲೋ ಆಗ್ಯಾವ? ಚಲೋ ಆಗ್ಯಾವ. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಏನಿಲ್ಲ, ಮುಂದಿನ ತಿಂಗಳ ಮಗಳ ಮದುವೆ ಇಟ್ಕೊಂಡೇನೆ. ಅದಕ್ಕೆ ಒಂದು ಸ್ವಲ್ಪ ಅಮೌಂಟನ್ನು ಬೇಕಿತ್ತು. ಶಂಕರಣ್ಣವ್ರ ಫೋನ್ ಮಾಡಿದ್ರು, ನಮ್ಮ ಕಾಳದ ಟೆಂಡರ್. ಅದಕ್ಕೆ ಸ್ವಲ್ಪ ದುಡ್ಡಿಂದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಬಂದಿದ್ದು. ಚೀಲ ಗೋಧಿ ಐತ್ರಿ, 30 ಚೀಲ ಜೋಳ ಐತ್ರಿ, 26 ಚೀಲ ಕಡ್ಲಿ. ಲೆಕ್ಕ ಮಾಡಿ ಈಗ ಹೋಗ್ತೀರಿ ಇವತ್ತ? ಹ್ಞೂ ರೀ, ಮುಂದಿನ ತಿಂಗಳ ಮಗಳ ಮದುವೆ ಐತಿ. ಕಾರ್ಡು ಕೊಡಕ್ ಬರ್ತೇನೆ ನಾನು. ಅದು ಎಷ್ಟೇಟ್ ಆಗ್ತೈತಿ ನೋಡಿ ಬಿಡ್ತೇನೆ. ಇದು ಇದನ್ನೆಲ್ಲ ಲೆಕ್ಕ ಮಾಡಿ ಬಾಕಿ ಮುರಿದ 120 ಬರ್ತೈತಿ. 120 ರೀ? 120 ನೋಡಿ ಹಿಡಿದಿರ್ಲ ಎಲ್ಲ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಮೇಲೆ ವಿಶ್ವಾಸ ಐತ್ರಿ. ಆಯ್ತು ಕೊಟ್ಬಿಡ್ಲಿ? ಆಯ್ತು.
ಹುಡುಗರು ಜೋಕಾಲಿ ಇಟ್ಕೊಂಡು ಹೋಗ್ರಿ. ಆಯ್ತು ಯಾಕೆಂದ್ರೆ ಹೋಯ್ತೇನೆ. ನಮಸ್ಕಾರ. ಬರ್ತೇನ್ರಿ ಶಂಕರಣ್ಣ. ಹುಷಾರ್ರಿ. ಆಯ್ತು ಯಾಕೆಂದ್ರೆ ಹೋಯ್ತೇನೆ. ಆಯ್ತು ಹೆಸರದಾಗ ಕಟ್ಕೊಂಡು ಹೋಗ್ತೇನೆ. ಜೋಪಾನ ಚಂದಾಗಿ. ಆಯ್ತಾಯ್ತು. ಮಗಳು ಮದುವೆಗೆ ಅಂತೇಳಿ ದುಡ್ಡು ಇಟ್ಟಿದ್ದನ್ನ ಕಳ್ಳ ಮಕ್ಕಳು ಕಳ್ಳತನ ಮಾಡ್ಕೊಂಡು ಹೋದ್ರಲ್ಲಪ್ಪ. ಮಗಳ ಮದುವೆ ಹೆಂಗ್ ಮಾಡ್ಲೋ ದೇವ್ರೆ. ಕಳ್ಳ ಮಕ್ಕಳ ನಮ್ಮಂತ ರೈತರಿಗೆ ಮೋಸ ಮಾಡ್ತಿರಲ್ಲೋ. ಎಲ್ಲರಿಗೂ ಅನ್ನ ಹಾಕು ರೈತ ಇವ. ನಮಗ ಅನ್ಯಾಯ ಮಾಡ್ತಿರಲ್ಲೋ. ನಮಗ ಮೋಸ ಮಾಡ್ತಿರಲ್ಲೋ. ನೀವು ಯಾವ ಪಾಪಕ್ಕೆ ಹೊಕ್ಕಿರಿ? ರೈತ ಹಗಲು ಬಿಸಿಲು ಅಂದ ಚಳಿ ಗಾಳಿ ಮರೆತು ಭೂಮಿಯೊಳಗೆ ದುಡ್ದಂತ ದುಡ್ಡನ್ನ ನಿಮ್ಮ ಪಾಲಾಗೋತಲ್ಲೇ. ನಿಮಗೆ ಯಾವ ಪಾಪಕ್ಕೆ ಹೊಕ್ಕಿರಿ ನೀವು? ರೈತರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ದುಡು ತಿನ್ರಿ ಮಕ್ಕಳ, ದುಡು ತಿನ್ರಿ. ರೈತ ಯಾರಿಗೂ ಮೋಸ ಮಾಡುವುದಿಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರ. ರೈತ ದುಡಿದ ಅನ್ನ ಕೊಡ್ತಾನೆ ಜಗತ್ತಿಗೆ. ನಮಗ ಹಿಂಗಾದ್ರೆ ಉಳಿದವ್ರ ಗತಿ ಏನು? ಭೂಮಿನ ನಂಬ್ಕೊಂಡು ಬದುಕು ಜನ ನಾವೆಲ್ಲ ರೈತರು ಭೂಮಿ ಮಳೆಯನ್ನ ನಂಬಿಕೊಂಡು ಬದುಕ್ತಿರ್ತೇವೆ. ಅಂಥದ್ರಲ್ಲಿ ನಮ್ಮಂತವ್ರಿಗೇನ ಇಷ್ಟೆಲ್ಲ ಅನ್ಯಾಯ ಆಗ್ತದಲ್ಲ. ಏನಾಯ್ತ್ರಿ ಯಜಮಾನ್ರೆ? ಯಾಕ್ರಿ ಹೇಳ್ರಿ ಏನಾಯ್ತು? ನಾನು ನೋಡಾಕತ್ತೇನಿ ಯಾವತ್ತಾತು ನೀವು ಏನಾಯ್ತು ಹೇಳ್ರಿ ಯಜಮಾನ್ರೆ? ಏನಿಲ್ರಿ, ಮುಂದಿನ ತಿಂಗಳು ನನ್ನ ಮಗಳು ಮದುವೆ ಇತ್ತು. ದಲಾಲಿ ಅಂಗಡಿಗೆ ಬಂದು ದುಡ್ಡು ಒಯ್ತಾ ಇದ್ನಿ. ಕಳ್ಳ ಮಕ್ಕಳು ಬಂದು ಎಲ್ಲ ಕಡೆ ತಗೊಂಡು ಹೋಗ್ಬಿಟ್ರಿ. ನನ್ನ ವಸ್ತುದ ಟವಲ್ನ ಕಟ್ಕೊಂಡಿದ್ದ ದುಡ್ಡು ಎಲ್ಲ ನಾನು ಕಿತ್ಕೊಂಡು ಹೋಗ್ಬಿಟ್ರಿ. ಎಲ್ಲಿರಿ? ಇಲ್ಲೇ. ಹೌದು, ಪೊಲೀಸ್ ಸ್ಟೇಷನ್ ಹೋಗೋಣ ನಡ್ರಿ, ಕಂಪ್ಲೇಂಟ್ ಕೊಡೋಣ ಅಂತ. ಅವ್ರು ಹಂಗ ಬಿಡೋದು ಬೇಡ. ಏನ್ ಮಾಡ್ರಿ? ಸ್ಟೇಷನ್ಗೆ ಹೋಗ್ಬರ್ರಿ, ಸ್ಟೇಷನ್ ಯಜಮಾನ್ರ ಏನು ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ. ರೊಕ್ಕ ಸಿಕ್ತಾವು ಏನ್ರಿ? ಇದು ಖರ್ಚಿಗೆ ರೊಕ್ಕ ಇಟ್ಕೋರಿ. ಖರ್ಚಿಗೆ ರೊಕ್ಕ ಇಟ್ಕೋರಿ. ಬಸ್ಸಿಗದು ಹೋಗ್ರಿ, ಖರ್ಚಿಗೆ ರೊಕ್ಕ ಇಟ್ಕೋರಿ. ಬಸ್ಸಿಗದು ಬಸ್ ಸ್ಟ್ಯಾಂಡ್ ತಗಸ್ಕೊಂಡು ಹೋಗ್ರಿ. ಇದು ನನ್ನ ನಂಬರ್ ರೀ, ಕಾರ್ಡ್ ರೀ ಇದು ಏನ್ರಿ? ಇದು ನನ್ನ ನಂಬರ್ ಇರ್ತೈತಿ, ಕಾಲ್ ಮಾಡ್ರಿ. ನಾವು ಪೊಲೀಸ್ ಸ್ಟೇಷನ್ಗೆ ಒಬ್ಬರು ನಮ್ಮ ಪರಿಚಯ ಅದಾರ, ಅವ್ರಿಗೆ ಹೇಳ್ತೇನೆ. ರೊಕ್ಕ ವಸೂಲಿ ಮಾಡಿ ಕೊಡ್ತಾರ. ನೀವೇನು ಟೆನ್ಷನ್ ತಗೊಳಕ್ ಹೋಗ್ರಿ. ನಿಮ್ಮ ರೊಕ್ಕ ನಿಮ್ಮಂತವ್ರು ಇರ್ತೀರಿ ಭೂಮಿ ಮೇಲೆ. ಮಕ್ಕಳು ಅಂತವ್ರು ಇರ್ತಾರೆ. ಪುಣ್ಯ ಬರ್ಲಿ. ದೇವ್ರು ನಿಮ್ಮ ಹೊಟ್ಟೆ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ತಾನೆ ಬರ್ರಿ.